ಸುವರ್ಣ. ನಮ್ಮ ಮುಂದಿನ ಪ್ರಾಜೆಕ್ಟ್ ಟೋಟಲ್ ಡಿಸೈನ್ ನನ್ನ ಹತ್ರ ಇದೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ನನ್ನ ಕೆಲಸ ಕೂಡ, ಆ್ಯಂಡ್ ಅದು ನನ್ನ ಕಂಪ್ನಿ ರೂಲ್ಸು ಹೌದು ಅಲ್ವಾ? ಎಸ್, ಹೌದು. ಪ್ರೊಸೀಡ್. ಯಾ. ಸಿಡಿ ಇಲ್ಲ, ಕಾಣಿಸ್ತಾ ಇಲ್ಲ. ಎಕ್ಸ್ಪ್ಲೇನ್ ಮಾಡು. All right then, I'll explain. ಇದನ್ನೇ ಬಾಸ್ ಅಂದ್ಕೊಂಡಿರೋದು. ಮಾರ್ವೆಲಸ್. ಈಗ ನಮ್ಗೆ ಧೈರ್ಯ ಬಂತು ಇನ್ವೆಸ್ಟ್ ಮಾಡೋದಕ್ಕೆ. ಮಿಸ್ಟರ್ ವಿಷ್ಣು, ದುಡ್ಡಿನ ವಿಷಯದಲ್ಲಾಗಲಿ ಕ್ವಾಲಿಟಿ ವಿಷಯದಲ್ಲಾಗಲಿ ನೋ ಕಾಂಪ್ರಮೈಸ್. ಸೂಪರ್ ರಜನಿ ಅವರೇ, ನೀವು ಹೇಗೆ ಹೇಳಿದ್ರೋ ಹಾಗೇ ಈ ಪ್ರಾಜೆಕ್ಟ್ ನಡೀಲಿ. ಚೆನ್ನಾಗಿದೆ. ನಿಮ್ಮ ಕಂಪನಿ ನಂಬಿದ್ದಕ್ಕೆ ಸಾರ್ಥಕ ಆಯಿತು. ನಿಮ್ಮಂಥವ್ರಿದ್ರೆ ಕಂಪನಿ ಖಂಡಿತ ಉಳಿಯುತ್ತೆ. ವಿಷ್ಣು ಅವರೇ, ಇವತ್ತು ರಜನಿ ಅವರಿಂದ ಈ ಪ್ರಾಜೆಕ್ಟ್ ಮೂವ್ ಆಯಿತು. ಸಾಯಂಕಾಲದಷ್ಟರಲ್ಲಿ ಡಿಸೈನ್ ಸಿಡಿನ ತಲುಪಿಸ್ಬಿಡ್ತೀವಿ ಅಲ್ವಾ? ಅದು ಥ್ಯಾಂಕ್ ಯು ಸರ್. ಬೆಳಗ್ಗೆ ಅಷ್ಟರಲ್ಲಿ ಕೊಟ್ಬಿಡ್ತೀನಿ. ಓಕೆ. ತಗೊಳ್ಳಿ, ನಾನು ನೋಡ್ತೀನಿ. ಹಲೋ, ನಾನು ಕುಸುಮ ಮಾತಾಡ್ತಾ ಇರೋದು. ಹೇಳ್ರಿ ಕುಸುಮ. ಇವತ್ತು ನಮ್ಮ ಮನೇಲಿ ಸಣ್ಣ ಕಾರ್ಯಕ್ರಮ ಇದೆ. ಗುರುಗಳು ಬರ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಮನೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾದ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ನಿಮ್ಮ ಮನೆಯವರು ಬರಲೇಬೇಕು. ನಿಮ್ಮ ಮನೇಲಿ ಗುರುಗಳ ಕಾರ್ಯಕ್ರಮ, ನಿಮಗೆ ಸಂಬಂಧಪಟ್ಟ ಮುಖ್ಯವಾದ ವಿಷಯ. ನಾವ್ಯಾಕೆ ಬರಬೇಕು? ಬರಲ್ಲ ನಾವು. ಕುಸುಮ ಅವರೇ, ತಪ್ಪು ತಿಳ್ಕೊಬೇಡಿ. ನಿಮ್ಮನೆ ಕಾರ್ಯಕ್ರಮಕ್ಕೆ ಎಲ್ಲ ಮರೆತು ಕರೀತಿದ್ದೀರಲ್ಲ, ಸಂತೋಷ. ನಾವು ಖಂಡಿತ ಬರ್ತೀವಿ. ತಪ್ಪು ತಿಳ್ಕೊಬೇಡಿ. ಅನುಪಮ ಅವ್ರ ಮಾತಲ್ಲಿ ಸಭ್ಯತೆ ಸೌಜನ್ಯ ಇಲ್ಲ. ನಾವು ನಿಮ್ಮ ಬೀಗರು, ಗೌರವ ನಿರೀಕ್ಷೆ ಮಾಡೇ ಮಾಡ್ತೀವಿ. ಗೌರವ ಕೊಡದೇ ಇರೋದು ಒಳ್ಳೇದಲ್ಲ. ಇಡ್ತೀನಿ. ಯಾಕ್ರಿ ಬರ್ತೀವಿ ಅಂದ್ರಿ ನೀವು? ನಿಮಗಿಷ್ಟ ಇದ್ರೆ ನೀವು ಹೋಗಿ, ನಾನಂತೂ ಬರೋದಿಲ್ಲ. ನನಗ ಮನೆಗೆ ಬರೋಕೆ ಇಷ್ಟ ಇಲ್ಲ. ನನ್ನ ಮಗಳು ತಾಳಿ ಕಿತ್ತು ಹಾಕಿದ ಮನೆ ಅದು, ಕಣ್ಣೀರು ಹಾಕ್ಸಿದ ಮನೆ ಅದು. ನಮ್ಮ ಮಗಳು ಅವ್ರ ಮನೇಲಿದ್ದಾಳೆ. ತಗ್ಗಿ ಬಗ್ಗಿ ನಡಿಬೇಕು. ನಮಗಿಷ್ಟ ಇಲ್ಲದೆ ಇದ್ರು ರಜನಿಗೋಸ್ಕರ ಬೀಗರು ಫೋನ್ ಮಾಡಿದಾಗ ಗೌರವದಿಂದ ಮಾತಾಡೋಕೇನು? ಆದದ್ದನ್ನೆಲ್ಲ ಮರೆತು ಮುಂದಕ್ಕೆ ಹೋಗ್ಬೇಕು. ಇದ್ದಲ್ಲೇ ಇದ್ರೆ ಕೊರಗೆ ಸಾಯ್ತೀವಿ ಅಷ್ಟೇ.
ನನ್ಗೆ ಆ ಮನೇಲಿ ಕೆಲವ್ರನ್ನ ಕಂಡ್ರೆ ಆಗೋದಿಲ್ಲ ರೀ. ಬಲವಂತದಲ್ಲಿ ಗೌರವ ಕೊಟ್ಟು ನನಗೆ ಅಭ್ಯಾಸ ಇಲ್ಲ. ನಂಗೆ ಮನ್ಸಿಲ್ಲ ಬರೋದಿಕ್ಕೆ. ನಾನು ಬರಲ್ಲ. ನಿನ್ನ ಮೂಗಿನ ನೇರಕ್ಕೆ ನೀನು ನಡ್ಕೋಬೇಡ. ಮನಸ್ಸಿಲ್ಲ, ಅಭ್ಯಾಸ ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಮಗಳಿಗೋಸ್ಕರ ಬಾ, ಅವಳನ್ನು ನೋಡ್ದಾಗತ್ತೆ. ನಾನಂತೂ ಹೋಗ್ತಾ ಇದ್ದೀನಿ. ಏನು ಮೇಡಮ್ ಇಷ್ಟು ಅರ್ಜೆಂಟಾಗಿ ಎಲ್ಲಿಗೋ ಹೊರಟಿದ್ದೀರಾ? ಎಲ್ಲಿಗೆ ಅಂತ ಕೇಳ್ಬೋದಾ? ಮನೆಗೆ ಹೊರಟಿದ್ದೀನಿ. ಮನೆಗಾ? ಇಷ್ಟು ಬೇಗ ಯಾಕೆ? ಎಲ್ಲ ಗೊತ್ತಿದ್ದು ಕೇಳಬೇಡಿ ವಿಷ್ಣು. ನಾನು ಆಫೀಸಿಗೆ ಬಂದಾಗ ಆಫೀಸ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಮನೇಲಿ ನಡೆಯೋದನ್ನ ಮನೆಗೆ ಬಿಟ್ಟು ಬರ್ತೀನಿ. ಏನಿದೆ ಮನೇಲಿ? ನಾನು ಬೇಗ ಮನೆಗೆ ಹೋಗಬೇಕು ಅಂತ ಮಾವನವರು ಅತ್ತೆ ಮೂಲಕ ಹೇಳ್ಸಿದ್ದಾರೆ. ಗುರುಗಳು ಬರ್ತಿದ್ದಾರೆ. ಗುರುಗಳು ಬರೋ ಮುಂಚೆ ನಾನು ಮನೆಗೆ ಹೋಗಬೇಕು. ಮೇಡಮ್, ಇನ್ನೂ ಆಫೀಸ್ ಅವರ್ಸ್ ಮುಗ್ದಿಲ್ಲ. ಕೆಲಸ ಮುಗಿಸ್ಬಿಟ್ಟು ಹೋಗಿ ಪ್ಲೀಸ್ ವಿಷ್ಣು, ಇವತ್ತು ಒಂದು ದಿವಸ. ಕಾಲ್ ಮೀ ಸರ್. ಇದು ಮನೆ ಅಲ್ಲ, ಆಫೀಸ್. ಸಾರಿ ಸರ್, ನನಗೆ ಮನೆಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡಿ. ಮನೇಲೊಂದು ಮುಖ್ಯವಾದ ಕಾರ್ಯಕ್ರಮ ಇದೆ. 2 ದಿನ ಮೊದಲೇ ಹೇಳಬೇಕಿತ್ತು. 4:25ಕ್ಕೆ ಹೇಳಿ 4:30ಕ್ಕೆ ಮನೆಗೆ ಹೋಗೋಕ್ಕೆ ಇದೇನು ಛತ್ರ ಅಲ್ಲ. ಪರ್ಮಿಷನ್ ಕೊಡೋಕ್ಕಾಗಲ್ಲ. ಪ್ಲೀಸ್ ಸರ್, ನಾನು ಹೋಗಲೇಬೇಕು. ನಾಳೆ 2 ಅವರ್ಸ್ ಎಕ್ಸ್ಟ್ರಾ ಕೆಲಸ ಮಾಡ್ತೀನಿ. ನಾಳೆ ಬೇಕಾದರೆ ಪೂರ್ತಿ ದಿನ ರಜಾ ತಗೋ. ಇವತ್ತು ತುಂಬ ಕೆಲಸ ಇದೆ. ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಮಾಡಿ ಹೊಗಳಿಸ್ಕೊಂಡ್ರೆ ಸಾಲದು. ನಾಳೆ ಬೆಳಿಗ್ಗೆ 6:30ಗೆ ಡೆಲಿಗೇಟ್ಸು ಹೊರಡ್ತಾರೆ. ಮುಗಿಸ್ಕೊಟ್ಬಿಟ್ಟು ಹೋಗು. ಇವತ್ತು ಅಟ್ ಎನಿ ಕಾಸ್ಟ್ ಮುಗಿಲೇಬೇಕು. ಜೊತೆಗೆ ಡೆಲಿಗೇಟ್ಸ್ ಅಪ್ರೋಚ್ ಮಾಡಿರೋ ಫೈಲ್ ಇದೆ, ಗಮನಿಸಿ ಓಕೆ ಮಾಡು. ಹೋಗೋ ಹಾಗಿಲ್ಲ, ಹೋದರೆ ನಾನು ಸುಮ್ಮನಿರಲ್ಲ. ಕೆಲಸ ಮುಗಿಸ್ ಹೋಗು. ನಿಮ್ಮ ಮಾವ ಹೇಳಿದ್ರು ಇವತ್ತು ಸಂಜೆ ಮನೆಗೆ ಗುರುಗಳು ಬರ್ತಾ ಇದ್ದಾರೆ. ನಿಮ್ಮ ಮಾವ ಮುಖ್ಯವಾದ ವಿಚಾರನ ಪ್ರಸ್ತಾಪ ಮಾಡೋರಿದ್ದಾರೆ. ಕರೆದ ತಕ್ಷಣ ಗುರುಗಳು ಬರಲ್ಲ. ಬಂದವರು ಅಲ್ಲ. ಆದ್ರೆ ಈ ಸಲ ಬರ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇರೋದು ಮನೇಲೇ ಇರು. ಅವ್ರ ಮಾತನ್ನ ನಾವ್ ಯಾರು ಮೀರೋ ಹಾಗಿಲ್ಲ. ಅವ್ರು ಬರೋ ಮುಂಚೆ ನೀನು ಆಫೀಸಿಂದ ಬಂದು ರೆಡಿಯಾಗಿರ್ಬೇಕು. ಗುರುಗಳು ಕೋಪಕ್ಕೆ ಗುರಿ ಆಗ್ಬೇಡ. ಅವ್ರಿಗೆ ಬೇಜಾರಾಗೋ ಹಾಗೆ ನಡ್ಕೋಬೇಡ. ವಿನಾಕಾರಣ ರಂಪ ಆಗತ್ತೆ ಮನೆಯಲ್ಲಿ. ನಿಮ್ಮ ಮಾವ ಸುಮ್ಮನೆ ಇರಲ್ಲ. ಅತ್ತೆ, ಎಲ್ಲಿದ್ಯಾ? ಗುರುಗಳು ಬರೋದು ಗೊತ್ತಿಲ್ವಾ ನಿನಗೆ? ಗೊತ್ತತ್ತೆ, ಬಂದ್ಬಿಡ್ತೀನಿ. ಅಂದ್ರೆ ಇನ್ನು ಆಫೀಸಲ್ಲೇ ಇದೆಯಾ? ಹೌದತ್ತೆ, ಸ್ವಲ್ಪ ಕೆಲಸ ಇದೆ, ಮುಗಿಸ್ ಬಂದ್ಬಿಡ್ತೀನಿ. ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಗೊತ್ತಿಲ್ವಾ ನಿನಗೆ? ರೇಗ್ಬೇಡಿ ಅತ್ತೆ, ನನಗೆ ಅರ್ಥ ಆಗುತ್ತೆ. ಅರ್ಥ ಆಗಿದ್ದಿದ್ರೆ ನೀನು ಇವತ್ತು ಆಫೀಸಿಗೆ ಹೋಗ್ತಾ ಇರಲಿಲ್ಲ. ಗುರುಗಳು ಬರ್ತಾ ಇದ್ದಾರೆ. ಅವ್ರು ಬರೋ ಮುಂಚೆ ಎಲ್ಲ ತಯಾರಿ ಆಗಿರಬೇಕು. ಗುರುಗಳಿಗೆ ಬೇಜಾರಾದ್ರೆ ನಿಮ್ಮ ಅವ ಸುಮ್ಮನೆ ಇರಲ್ಲ, ಹೇಳಿದ್ದೀನಿ. ಗುರುಗಳು ಬರೋ ಹೊತ್ತಾಯ್ತು, ನಿನ್ನ ಆಫೀಸಲ್ಲೇ ಇದೆಯಾ? ಬರ್ತೀನತ್ತೆ, ಗುರುಗಳು ಬರೋ ಅಷ್ಟರಲ್ಲಿ ಖಂಡಿತ ಬರ್ತೀನಿ. ಒಂದು ತಿಳ್ಕೊ, ಇವತ್ತು ಮುಖ್ಯವಾದ ದಿನ. ನಿಮ್ಮ ಮಾವ ಗುರುಗಳನ್ನ ಕರೆಸ್ತಾ ಇದ್ದಾರಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇದ್ದೇ ಇರುತ್ತೆ, ಮನ್ಸಲ್ಲಿಟ್ಕೊ. ಹೊರಟು ಬಾ.
ಸರ್. ಕೂತ್ಕೋ ರಜನಿ. ಸಿಟ್ ಡೌನ್. ಆಫೀಸಲ್ಲಿದ್ದಾಗ ಮನೆ ಯೋಚನೆ ಮಾಡಬಾರ್ದು. ವಹಿಸಿದ ಕೆಲಸದ ಬಗ್ಗೆ ಗಮನ ಇರಲಿ. ನಾಳೆ ಬೆಳಿಗ್ಗೆ 6:30 ಫ್ಲೈಟ್ಗೆ ಡೆಲಿಗೇಟ್ಸ್ ಹೊರಡ್ತಾರೆ. ಅಷ್ಟರಲ್ಲಿ ಎಲ್ಲ ರೆಡಿಯಾಗಿರಬೇಕು. ಗಾಟ್ ಇಟ್? ನಿಖಿತಾ, ನಿಖಿತಾ, ಅತ್ತೆ, ತಗೋ ಈ ಸೀರೆ. ತುಂಬಾ ಚೆನ್ನಾಗಿದೆ. ನಾನಿವತ್ತು ಈ ಸೀರೆಲಿ ಮಿಂಚಿಂಗು ನೋಡ್ತೀರಿ. ನಾನಿವತ್ತು ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ, ಹಂಗೆ ಕಾಣಿಸ್ತಿರ್ತೀನಿ. ತುಂಬಾ ಥ್ಯಾಂಕ್ಸ್ ನಿಮಗೂ, ನೀವು ಕೊಡ್ತಿರೋ ಸೀರೆಗೂ. ಈ ಸೀರೆ ನಿನಗಲ್ಲ, ರಜನಿಗೆ. ಗುರುಗಳು ಬಂದಾಗ ಅವಳು ಇದೇ ಸೀರೆ ಉಟ್ಕೋಬೇಕು. ಅವಳಿಗೆ ಕೊಡು. ನೀವೇ ಕೊಡಿಯತ್ತೆ ಅವಳಿಗೆ? ನಾನು ಇವರು ಗುರುಗಳನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಾವು ಹೋದ್ಮೇಲೆ ಬರ್ತಾಳೆ ಅನ್ಸತ್ತೆ. ಅವಳಿಗೆ ಇದನ್ನು ಕೊಡು. ಈ ಸೀರೆ ಉಡ್ಕೊಂಡು ಗುರುಗಳ ಹತ್ರ ಆಶೀರ್ವಾದ ತಗೋಬೇಕು. ಅವಳು ಮಾವ ತಂದಿರೋದು. ಅದೇನು ಮೋಡಿ ಮಾಡಿದಾಳೋ ಏನೋ, ಅವಳು ಏನೇ ಮಾಡಿದ್ರು ಮಾವ ಸುಮ್ಮನೆ ಇರ್ತಾರೆ. ಯಾಕೋ ಏನೋ ಅವಳು ಬರಲ್ಲ ಅನ್ಸುತ್ತೆ. ಮಾತು ಸಾಕು. ಇದನ್ನು ತೊಗೊಂಡೋಗಿ ಅವಳು ರೂಮಲ್ಲಿಡು. ಕುಸುಮ, ಹೊರಡೋಣವಾ? ಗುರುಗಳನ್ನ ಕಾಯಿಸೋದು ಬೇಡ, ಬೇಗ ಹೋಗಿ ಕರ್ಕೊಂಡು ಬಂದ್ಬಿಡೋಣ. ರಜನಿ ಬಂದ್ಲಾ? ಇಲ್ಲ. ಯಾಕಿನ್ನೂ ಬಂದಿಲ್ಲ ಅವಳು? ಯಾಕೆ ಹೀಗೆ ಮಾಡ್ತಾಳೆ? ಮಾವ, ನಿಮ್ಮ ಮೇಲೆ ಗೌರವ ಇದ್ರೆ ಅವಳು ಈ ಥರ ಮಾಡ್ತಿರ್ಲಿಲ್ಲ ಮಾವ. ನಿಮ್ಮ ಮಾತಂದ್ರೆ ಅವಳಿಗೆ ಕೇರ್ಲೆಸ್. ನಾನು ಕೆಳಗಡೆ ರೆಡಿಯಾಗಿ ಕಾಯ್ತಾ ಇರ್ತೀನಿ, ಬೇಗ ಬಾ. ಈ ಸೀರೆ ರಜನಿ ಉಡ್ಕೋಬೇಕು. ಸರಿ ಅತ್ತೆ. ಹಲೋ ಮೇಡಮ್, ನಾನು ವಿಷ್ಣುವರ್ಧನ. ಹೇಳಿ ಸರ್. ನಾನೀಗ ನಿನ್ನ ಬಾಸ್ ಅಲ್ಲ, ನಿನ್ನ ಗಂಡ. ಯಾಕಂದರೆ ನನ್ನ ಡ್ಯೂಟಿ ಮುಗೀತು. ನಾನು ಆಫೀಸ್ ಒಳಗಿಲ್ಲ, ಹೊರಗಿದ್ದೀನಿ. ಆಫೀಸ್ ಒಳಗಿದ್ರೆ ಮಾತ್ರ ನಾನು ನಿನ್ನ ಬಾಸ್. ನನಗೆ ತುಂಬ ಕೆಲಸ ಇದೆ, ಬೇಗ ಮುಗಿಸಿ ಮನೆಗೆ ಹೋಗಬೇಕು. ಡಿಸ್ಟರ್ಬ್ ಮಾಡಬೇಡಿ, ಫೋನ್ ಇಡಿ. ಕೆಲಸ ಮಾಡಬೇಕು ಅಂದರೆ ಎನರ್ಜಿ ಬೇಕು. ನೀನೋ ಗುಬ್ಬಚ್ಚಿ ತಿಂದಂಗೆ ತಿಂತ್ಯ, ಎಲ್ಲಿಂದ ಬರುತ್ತೆ ಎನರ್ಜಿ? ಬಾ, ಎಳ್ನೀರು ಕೊಡಿಸ್ತೀನಿ. ನಿಂಬೆಹಣ್ಣು ಹಾಕೊಂಡು ಕುಡಿದ್ರೆ ಸಖತ್ತಾಗಿರುತ್ತೆ. ಬೇಕಾಗಿಲ್ಲ, ಕೆಲಸ ಮುಗಿಸಿ ಹೊರಡ್ಬೇಕು ನಾನು. ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಮನೆಗೆ ಬೇರೆ ಗುರುಗಳು ಬರ್ತಾ ಇದ್ದಾರೆ, ಬೇಗ ಬಂದ್ಬಿಡು. ಗುರುಗಳು ಬರೋ ಮುಂಚೆ ಮನೆ ಸೊಸೆಯಾದ ನೀನು ಬೇಗ ಬಂದು ರೆಡಿಯಾಗಿ ಅವ್ರನ್ನ ವೆಲ್ಕಮ್ ಮಾಡ್ಕೋಬೇಕು. ರಜನಿ, ಲೇಟ್ ಆದ್ರೆ ಅಪ್ಪಾಜಿ ಕೋಪ ಮಾಡ್ಕೋತಾರೆ. ಬೇಗ ಬಂದ್ಬಿಡು, ಟೈಮ್ ಆಗುತ್ತೆ, ಗುರುಗಳು ಬಂದ್ಬಿಡ್ತಾರೆ. ಏನು ಅನ್ಕೊಂಡಿದ್ದೀರಾ ವಿಷ್ಣು ನನ್ನನ್ನು ನೀವು? ತುಂಬ ಆಟ ಆಡಿಸ್ತಾ ಇದ್ದೀರಾ. ಆದರೆ ಈ ಆಟದಲ್ಲಿ ಗೆಲ್ಲೋದು ನಾನೇ. ನನಗೆ ಬಯಸಿ ಸಂತೋಷ ಪಡಬೇಕು ಅನ್ನೋ ಒಂದೇ ಕಾರಣಕ್ಕೆ ನನಗೆ ಸುಖ ಸುಮ್ಮನೆ ಕೆಲಸ ಹೊರಿಸಿ ನೀವು ತಮಾಷೆ ನೋಡ್ತಾ ಇದ್ದೀರಲ್ಲ. ಬರ್ತೀನಿ,
ಗುರುಗಳು ಬರೋದ್ಕಿಂತ ಮುಂಚೆ ಬರ್ತೀನಿ, ನೋಡ್ತಾ ಇರಿ. ಯಾವಾಗ್ಲಾದ್ರೂ ಬಾ, ನನಗೇನು ಥ್ರಿಲ್ ಇರಬೇಕು, ಅದಕ್ಕೆ ಇದೆಲ್ಲ. ನಾಳೆ ಬೆಳಗ್ಗೆ 6:30ಗೆ ಪ್ರಾಜೆಕ್ಟ್ CD ಡೀಟೇಲ್ಸು ಡೆಲಿಗೇಟ್ಸ್ ಕೈಯಲ್ಲಿ ಇರಬೇಕು. ಇಲ್ದಿದ್ರೆ ಗೊತ್ತಲ್ಲ, ನಾನು ಸುಮ್ಮನಿರಲ್ಲ ರಜನಿ. ರೇಗಿಸ್ತಾನೂ ಇಲ್ಲ, ತಮಾಷೆನೂ ಮಾಡ್ತಿಲ್ಲ. ಐ ಆಮ್ ವೆರಿ ಸೀರಿಯಸ್. ಇಡೀ ಪ್ರಾಜೆಕ್ಟ್ನ ನೀಟಾಗಿ ಪ್ರೆಸೆಂಟ್ ಮಾಡಿ ನಿಮ್ಮ ಮರ್ಯಾದೆ ಉಳಿಸಿದ್ದೀನಿ ನಾನು. ಗುರುಗಳು ಬಂದಾಗ ಮಾವನವ್ರ ಮರ್ಯಾದೆಗೆ ತೊಂದರೆ ಆಗದೆ ಇರೋ ಹಾಗೂ ನಾನು ನೋಡ್ಕೋತೀನಿ. ನೀವೊಬ್ಬರೇ ಸ್ಮಾರ್ಟ್ ಅಲ್ಲ. ನಾಳೆ ಬೆಳಿಗ್ಗೆ 6:30 ಒಳಗೆ ನೀವು ಕೊಟ್ಟಿರೋ ಕೆಲಸನ ಶಿಸ್ತಲ್ಲಿ ಮುಗಿಸಿರ್ತೀನಿ. ನೋಡೋಣ ಯಾರು ಗೆಲ್ಲಕ್ಕಾಗಲ್ಲ ಈ ವಿಷ್ಣುವರ್ಧನನ್ನ. ಮಿಸ್ಟರ್ ಸ್ಮಾರ್ಟ್ ನಾನು. ಹೋಳ್ಗೆಲಿ ಹೂರ್ಣ ತುಂಬ ಹಾಗೆ ಭಗವಂತ ಎಲ್ಲ ತಲೆಯಲ್ಲೂ ಬುದ್ಧಿ ಕೊಟ್ಟಿರ್ತಾನೆ. ನರಿಗೆ ನರಿ ಬುದ್ಧಿ, ಕುರಿ ಬುದ್ಧಿ ಅಷ್ಟೇ. ಬಂದೇ ಬರ್ತೀನಿ ಗುರುಗಳು ಬರೋ ಮುಂಚೆ. ನೋಡೇ ಬಿಡ್ತೀನಿ ನೀನು ಬರೋದನ್ನ. ಗುರುಗಳು ಬರೋ ಮುಂಚೆ ನೀನು ಬಂದರೆ 1000 ಮುತ್ತು, ಪರ್ದೆ ಹೋದರೆ 500 ಮುತ್ತು. ಚಾಲೆಂಜ್ ಕಣೆ. ಏನು ಮಾಡಲಿ? ಈ ಮನೆ ಎಲ್ಲ ಸೌಕರ್ಯ ಸೌಲಭ್ಯ ಸವಲತ್ತುಗಳು ರಜನಿಗೇನೆ. ನಾನು ಈ ಮನೆ ಸೊಸೆನೆ, ನನಗೇನೂ ಇಲ್ಲ. ಈ ಹಾಳಾದ ರಜನಿ ಮೇಲೆ ಎಲ್ರಿಗೂ ಕಾಳಜಿ, ನನ್ನ ಮೇಲೆ ಯಾರೂ ಕಾಳಜಿ ತೋರಿಸಲ್ಲ. ಗುರುಗಳು ಬರ್ತಾರಂತೆ, ಈ ರಜನಿ ಚೆನ್ನಾಗಿ ರೆಡಿಯಾಗಿರ್ಬೇಕಂತೆ. ಇದ್ದಕ್ಕಿದ್ದಂಗೆ ಗುರುಗಳನ್ನ ಕರೆಸ್ತಿದ್ದಾರೆ ಮಾವ. ಬರಲಿ, ರಜನಿಯಿಂದ ಅತ್ತೆಗೂ ಮಾವಂಗೂ ಗುರುಗಳ ಮುಂದೆ ಅವಮಾನ ಆಗಬೇಕು. ಹಾಗೆ ಮಾಡ್ತೀನಿ. ಏನು ಮಾಡಲಿ? ಯಾಕೆ ನಿಲ್ಸಿದ್ರಿ? ಲೇಟ್ ಆಗ್ತಾ ಇದೆ. ನಾನೇ ನಿಲ್ಸಿಲ್ಲವೋ, ಅದಾಗದೆ ನಿಂತ್ಬಿಟ್ಟದೆ. ಅಯ್ಯೋ, ಗ್ಯಾಸ್ ಖಾಲಿ ಆಗ್ಬಿಟ್ಟದೆ. ಹೌದಾ? ಇಲ್ಲಿ ಬೇರೆ ಆಟೋನೂ ಸಿಗಲ್ಲ. ಏನ್ ಮಾಡ್ಲಿ?